ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಜಾಂಬವ ಯುವ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ರಮೇಶ್ ಚಕ್ರವರ್ತಿ ಎಚ್ಚರಿಕೆ. 15 ದಿನಗಳಲ್ಲಿ ಸಮಸ್ಯೆ ಪರಿಹರಿಸದಿದ್ದರೆ ಉಗ್ರ ಹೋರಾಟ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಾಂಬವ ಯುವ ಸೇನೆಯ ತಾಲೂಕು ಪದಾಧಿಕಾರಿಗಳು ಸೋಮವಾರ ಶಿಡ್ಲಘಟ್ಟ ತಾಲೂಕು ಕಚೇರಿ ಹಾಗೂ ತಹಸೀಲ್ದಾರ್ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಪರಿವೀಕ್ಷಣಾ ಮಂದಿರದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ತಾಲೂಕು ಆಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಾಂಬವ ಯುವ ಸೇನೆ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ರಮೇಶ್ ಚಕ್ರವರ್ತಿ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಮುದಾಯ ಭವನ ನಿರ್ಮಾಣ, ಸ್ಮಶಾನ ಭೂಮಿ ಮಂಜೂರು, 94C ಅಡಿಯಲ್ಲಿ ಹಕ್ಕುಪತ್ರಗಳ ವಿತರಣೆ ಹಾಗೂ ಮೂಲಭೂತ ಸೌಲಭ್ಯಗಳ ಒದಗಿಕೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟರು. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ರಮೇಶ್ ಚಕ್ರವರ್ತಿ, ತಾಲೂಕಿನ ಹಲವು ಸಮುದಾಯಗಳು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದು, ಅನೇಕ ಬಾರಿ ಮನವಿ ಸಲ್ಲಿಸಿದರೂ ತಾಲೂಕು ಆಡಳಿತದಿಂದ ಯಾವುದೇ ಸ್ಪಂದನೆ ದೊರೆತಿಲ್ಲ. ಜನರ ಸಮಸ್ಯೆಗಳ ಪರಿಹಾರದಲ್ಲಿ ಅಧಿಕಾರಿಗಳು ವಿಳಂಬ ಧೋರಣೆ ಅನುಸರಿಸುತ್ತಾ ಇದ್ದಾರೆ ಎಂದು ಆರೋಪಿಸಿದರು. ಇದೇ ವೇಳೆ ಒಬ್ಬ ಪೊಲೀಸ್ ಅಧಿಕಾರಿ ಅಕ್ರಮವಾಗಿ ಜಮೀನು ಕಬಳಿಸಿರುವುದಾಗಿ ಆರೋಪಿಸಿದ ಅವರು, ತಾಲೂಕಿನಾದ್ಯಂತ ದಲಿತರ ಆಸ್ತಿಗಳನ್ನು ಕೆಲ ಪ್ರಭಾವಿ ವ್ಯಕ್ತಿಗಳು, ಅಧಿಕಾರಿಗಳು ಸಹಕಾರದೊಂದಿಗೆ ಕಬಳಿಸುತ್ತಾ ಇದ್ದಾರೆ ಎಂದು ದೂರಿದರು. ಇಂತಹ ಪ್ರಕರಣಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇನ್ನು 15 ದಿನಗಳೊಳಗೆ ಬೇಡಿಕೆಗಳನ್ನು ಈಡೇರಿಸಿ ಸಮಸ್ಯೆಗಳನ್ನು ಪರಿಹಾರ ಕಲ್ಪಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ ಪ್ರತಿಭಟನಾಕಾರರು ತಾಲೂಕು ಆಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ತಹಸೀಲ್ದಾರ್ ಗಗನ ಸಿಂಧು ಅವರು ಸಲ್ಲಿಸಲಾದ ಬೇಡಿಕೆಗಳನ್ನು ಪರಿಶೀಲಿಸಿ ಆದಷ್ಟು ಬೇಗ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಜಾಂಬವ ಯುವ ಸೇನೆ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್, ಉಪಾಧ್ಯಕ್ಷ ಮುನಿಕೃಷ್ಣಪ್ಪ, ಗೌರವಾಧ್ಯಕ್ಷ ಕಾಚಹಳ್ಳಿ ಮುನಿಯಪ್ಪ, ಶಿಡ್ಲಘಟ್ಟ ನಗರ ಅಧ್ಯಕ್ಷ ನರೇಂದ್ರ, ಕಾರ್ಮಿಕ ಘಟಕದ ಅಧ್ಯಕ್ಷ ದೇವಪ್ಪ, ತಾಲೂಕು ಗೌರವ ಅಧ್ಯಕ್ಷ ಸತೀಶ್, ಮಹದೇವಪುರ ಕ್ಷೇತ್ರ ತಾಲೂಕು ಅಧ್ಯಕ್ಷ ಟಿ ಕುಮಾರ್, ಅರುಣ್ ವೆಂಕಟೇಶಪ್ಪ, ಆಕಾಶ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ವರದಿ ಸೋರಕಾಯಲಹಳ್ಳಿ ನವೀನ್ ಕುಮಾರ್, SL. ನನ್ನ ಸಮುದಾಯದವ್ರಿಗೆ ಹೊರತುಪಡಿಸಿ ಸಾರ್ವಜನಿಕರ ಕೆಲಸ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ಕೆಲಸಗಳು ನಡೀತಾ ಇಲ್ಲ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತ ಅಧಿಕಾರಿಗಳು ಇಡೀ ಸಾರ್ವಜನಿಕರ ಕೆಲಸಗಳು ಎತ್ಕೊಂಡ್ಬಂದ್ರೆ ಧೋರಣೆ ಮತ್ತೆ ವಿಳಂಬ. ಎಷ್ಟೇ ಅರ್ಜಿಗಳು ಕೊಟ್ಟರು, ಎಷ್ಟೇ ಮನವಿಗಳು ಮಾಡಿದ್ರು ಕೂಡ ಭೂ ಕಬಳಿಕರು ಸ್ಮಶಾನ ಜಾಗವನ್ನು ಕಬಳಿಸೋದಾಗಿರ್ಬೋದು, ದಲಿತರ ಜಮೀನುಗಳನ್ನು ಕಬಳಿಸೋದಾಗಿರ್ಬೋದು, ರೈತರ ಜಮೀನುಗಳನ್ನ ಕಬಳಿಸೋದಾಗಿರ್ಬೋದು, ಇದರ ಬಗ್ಗೆ ಎಷ್ಟೇ ಮನವಿಗಳು ಕೊಟ್ಟರು ಕೂಡ ತಾಲೂಕು ಆಡಳಿತ ಅಧಿಕಾರಿಗಳು ಗಮನಕ್ಕೆ ಬಂದ ಟೌನಿನಲ್ಲಿ ವಾರ್ಡ್ ನಂಬರ್ 9 ಆಗಿರ್ಬೋದು, 8 ಆಗಿರ್ಬೋದು, ಹಲವಾರು ವರ್ಷಗಳಿಂದ 2-3 ವರ್ಷಗಳಿಂದ ವಿದ್ಯುತ್ ಸಂಪರ್ಕನೇ ಇಲ್ಲ. ಅಲ್ಲಿ ಲೈಟಲ್ಲಿ ಕಂಬಗಳಲ್ಲಿ ಲೈಟ್ಗಳೇ ಇಲ್ಲ, ಸ್ಮಶಾನ ಚರಂಡಿಗಳು ಕ್ಲೀನೇ ಇಲ್ಲ, ಸ್ವಚ್ಛತೆ ಇಲ್ಲ, ರೋಡ್ಗಳಿಲ್ಲ. ಬೆಳ್ಳುಂಟಲ್ಲಿ ಸ್ಮಶಾನ ಜಾಗ ಕಬಳಿಸ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಮನವಿ ಕೊಟ್ಟಿದ್ರೆ ಸರ್ಕಾರ ಜಾಗವನ್ನ 4 ಎಕರೆಗಳನ್ನ ಕಬಳಿಸ್ಕೊಂಡು ಅಲ್ಲಿನ ಸ್ಥಳೀಯ ಸಾರ್ವಜನಿಕರಿಗೆ ಹಕ್ಕುಪತ್ರ ವಿತರಣೆ ಆಗಿರ್ಬೋದು, ಇದು ಯಾವುದೇ ಕೊಡ್ತೀರಾ ಸರ್ಕಾರವು ಧೋರಣೆ ತೋರಿಸ್ತಾ ಇದೆ. ಇದೊಂದಾದ್ರೆ ಇಡೀ ತಾಲೂಕಲ್ಲಿ ಶಿಡ್ಲಘಟ್ಟ ತಾಲೂಕಲ್ಲಿ ಸಾರ್ವಜನಿಕರು ಬಂದು ಎಷ್ಟೇ ಮನವಿಗಳು ಕೊಟ್ಟರು ಕೂಡ ಇವ್ರಿಗೆ ಎಮ್ಮೆ ಚರ್ಮ ಆಗ್ಬಿಟ್ಟೈತೆ. ಅಧಿಕಾರಿಗಳಿಗೆ ಎಮ್ಮೆ ಚರ್ಮ ಆಗಿದೆ. ಯಾವುದೇ ರೀತಿ ಕೂಡ ಸ್ಪಂದಿಸ್ತಾ ಇಲ್ಲ. ರೈತರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಮನವಿಗಳು ಕೊಟ್ಟರೆ ಇಲ್ಲ. ನಮ್ಮ ಹತ್ರ 100 ಇಷ್ಟು ಮನವಿಗಳು ಕೊಟ್ಟು ಅಕ್ನಾಲಜ್ಮೆಂಟ್ ತಗೊಂಡು ನಾವು ಇವತ್ತು ಯಾವುದೇ ಸ್ಪಂದನೆ ಇಲ್ದಿರ, ವಿಧಿ ಇಲ್ದಿರ ಜಾಂಬವ ಯುವ ಸೇನಾ ಸಂಘಟನೆ ವತಿಯಿಂದ ಇವತ್ತು ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಅರಿವು ಮೂಡಿಸುವಂತ ಕಾರ್ಯ, ತಮಟೆ ಚಳವಳಿ ಇಟ್ಕೊಂಡು ಅವ್ರಿಗೆ ಮನವಿ ಕೊಡುವಂತ ಕಾರ್ಯ. ಎಮ್ಮೆ ಚರ್ಮ ಇದ್ರೆ ಸ್ವಲ್ಪ ಅವ್ರಿಗೆ ಬುದ್ಧಿ ಹೇಳಿ, ತಾಲೂಕು ಆಡಳಿತ ಅವ್ರಿಗೆ ಸ್ವಲ್ಪ ತಿಳಿ ಹೇಳಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ನೀವು ಅಂತ ಹೇಳಿ ಮೊನ್ನೆ ತಾಲೂಕು ದಂಡಾಧಿಕಾರಿಗಳ ಹತ್ರ ಮನವಿ ಮಾಡೋಣ ಅಂತ ಹೇಳಿ ಇವತ್ತು ಜಾಂಬವ ಯುವ ಸೇನಾ ಸಂಘಟನೆ ವತಿಯಿಂದ
ತಮಟೆ ಚಳವಳಿ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತಿಗೂ 2 ವರ್ಷಗಳ ಕಾಲ ಆಗ್ತಾ ಬರ್ತಾ ಇದೆ. ಆ ತೆರವುಗೊಳಿಸುವಂತ ಕಾರ್ಯ ಮಾನ್ಯ ತಾಲೂಕು ಆಡಳಿತ ಅಧಿಕಾರಿಗಳು ಮಾಡಿಲ್ಲ. ಈ ಒಂದು ನಿಟ್ಟಿನಲ್ಲಿ ಹಲವಾರು ಇಲ್ಲಿ ಕೂತಿರುವಂತಹ ಹಲವಾರು ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಬಾಂಧವರು 50 ವರ್ಷಗಳಿಂದ ವಾಸವಾಗಿದ್ದಾರೆ. ಅವ್ರಿಗೆ ಇದುವರೆಗೂ ಕೂಡ ಹಕ್ಕುಪತ್ರಗಳು ಕೊಟ್ಟಂತಹ ಕೆಲಸ ತಾಲೂಕು ದಂಡಾಧಿಕಾರಿಗಳು ಮಾಡಿಲ್ಲ, ಜಿಲ್ಲಾಧಿಕಾರಿಗಳು ಮಾಡಿಲ್ಲ. ನೀವು ಸರ್ಕಾರಿ ಅಧಿಕಾರಿಗಳಾಗಿ ತಾಲೂಕು ದಂಡಾಧಿಕಾರಿಗಳು KS ಓದ್ಕೊಂಡು ಬಂದಿರುವಂತಹ ನೀವು ತಾಯಿ ತಂದೆ ಸ್ಥಾನದಲ್ಲಿ ಇರುವಂತಹ ತಾಲೂಕು ದಂಡಾಧಿಕಾರಿಗಳು, IPS IAS ಓದಿರುವಂತಹ ಜಿಲ್ಲಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ನಮ್ಮ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ನೀವು ನ್ಯಾಯ ಕೊಡಿಸೋದ್ರಲ್ಲಿ ಹಿಂದೆ ಉಳಿದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ಹೋರಾಟ ಮಾಡದೆ ವಿಧಿ ಇಲ್ಲ ನಮಗೆ. ಹೀಗಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಈ ಒಂದು ತಮಟೆ ಚಳವಳಿ ಮುಖಾಂತರ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಕೂಡಲೇ 15 ದಿನದ ಒಳಗಾಗಿ ನೀವು ನಿಮ್ಮ ಸರಿಹದ್ದಿಗೆ ಬರುವಂತಹ ಶಿರಘಟ್ಟ ತಾಲೂಕಲ್ಲಿ ಯಾವ್ಯಾವ ಊರಲ್ಲಿ ನಾವೇನು ಇವತ್ತು ಮನವಿ ಕೊಡ್ತೀರೋ ಆ ಮನವಿಗೆ ಸ್ಪಂದಿಸಿ ನೀವು ಕಾರ್ಯ ನಮಗೆ ಮಾಡಿಕೊಟ್ಟಿಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ, ತಾಲೂಕು ಕಚೇರಿ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡಕ್ಕೆ ಸಿದ್ಧರಾಗಿದ್ದೇವೆ. ರಾಮಗುಟ್ಟಿ ಗ್ರಾಮ ಮಶಾಣ ಜಾಗ ಲೇಔಟ್ ಜಾಗಕ್ಕೆ ಸೇರಿಕೊಂಡು ಲೇಔಟ್ ದಾರಿ ಮಾಡಿಕೊಡದೆ ತೆರವುಗೊಳಿಸಬೇಕು ಅಂತೇಳಿ ಸರ್ವೆ ನಂಬರ್ 6ರಲ್ಲಿ 1 ಎಕರೆ 30 ಗುಂಟೆ ಜಾಗವನ್ನ ತೆರವುಗೊಳಿಸಬೇಕು ಅಂತೇಳಿ ದಾಖಲಾತಿಗಳೆಲ್ಲ ಇದ್ದಾವೆ. ತೆರವುಗೊಳಿಸಬೇಕು ಅಂತ ಹೇಳಿ ಮಾನ್ಯ ನಾಲ್ಕು ದಂಡಾಧಿಕಾರಿಗೆ ನಾವು ಕೊಟ್ಟಾಗ ಮಾಡ್ಕೊಂಡ್ವಿ. ಅದನ್ನು ಕೂಡ ನಾವೇನು ಅರ್ಜಿ ಹಾಕೊಂಡಿದ್ವಿ ಸುಮಾರು ಜನ ಅವ್ರಿಗೆ ಹಕ್ಕುಪತ್ರಗಳು ಮಾಡ್ಕೊಂಡಿದ್ವಿ. ಇನ್ನೊಂದಾಗಿ 57, 53 ಅರ್ಜಿಗಳು ಹಾಕೊಂಡಿರೋದು ಈಗಲೂ ಕೂಡ ಇದ್ದವ್ರಿಗೂ ಕೂಡ ಅವ್ರಿಗೆ ಸಾಗೋಡು ಕೊಟ್ಟು ದಾಖಲೆ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೋಡಿ ಮುಕ್ತ ಗ್ರಾಮ ಆಗಬೇಕು ಅಂತೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೋಗ್ತಾ ಇದ್ರೆ ಇದು ಕೋಡಿ ಮುಕ್ತ ಗ್ರಾಮ ಸವಣಿಯರ್ಗೆ ಆಗ್ತಾ ಇದ್ದಾರೆ ಹೊರತುಪಡಿಸಿದ್ರೆ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರಿಗೆ, ವಲಯರಿಗೆ, ಮಾದಿಗರಿಗೆ ಇದುವರೆಗೂ ಆಗ್ತಾ ಇಲ್ಲ. ಇದರಲ್ಲಿ ಸ್ಪಷ್ಟವಾಗಿ ನಾವು ತಮಗೆ ಇದು ಮಾಡ್ಕೊಳ್ತೀವಿ. ಯಲಗಲಹಳ್ಳಿ ಗ್ರಾಮದಲ್ಲಿ ಮಾಜಿ ಪೊಲೀಸ್ ಅಧಿಕಾರಿಗಳು ವಿಜಯ್ ರೆಡ್ಡಿ ಅನ್ನೋರು ಸರಿಸುಮಾರು ಅವ್ರು 2 ಎಕರೆ ಜಮೀನು ತಗೊಂಡಿದ್ರೆ 6 ಎಕರೆ ಜಮೀನನ್ನು ಕಬಳಿಸ್ಕೊಳ್ಳುತ್ತೆ. ನಾನು ಅವರನ್ನು ಫೋನಲ್ಲಿ ಮಾತಾಡಿದಾಗ ಈಗಾಗಲೇ ಡಿಸ್ಮಿಸ್ ಆಗಿದ್ದಾರೆ ಪೊಲೀಸ್ ಇಲಾಖೆ ಇದೇ ರೀತಿ ಮಾಡ್ಕೊಂಡು ನೀವೇನು ಕಾರ್ಯಕ್ಕೆ ಮಾಡ್ತಾ ಇದ್ದೀರಾ ಅಂತ ಕೂತು ನಾವು ಮಾತಾಡಿದಾಗ ನಮ್ಮ ನಾಯಕರೆಲ್ಲ ಹೋಗಿ ಭೇಟಿ ಕೊಟ್ಟು ಮಾತಾಡಿದಾಗ ಈಗ ಅವರು ಎಷ್ಟು 2 ಎಕರೆ 4 ಎಕರೆ 15 ಗುಂಟೆ ಮಾತ್ರ ಬಿಟ್ಟು ಈಗ ಬಾಕಿನ ಕಬ್ಬಿಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಬಂದಿದೆಯಾ ಇಲ್ಲ ಗೊತ್ತಿಲ್ಲ. ದಯವಿಟ್ಟು ಇದನ್ನು ನೋಡಬೇಕು ನೀವು. ದಬ್ಗಾರ್ನಹಳ್ಳಿ ಗ್ರಾಮಕ್ಕೆ ಮಶಾಣ ಜಾಗ ಇರೋದಿಲ್ಲ. ಮತ್ತು ಇದೇ ಟೌನಿನಲ್ಲಿ 8ನೇ ವಾರ್ಡ್ನಲ್ಲಿ ಲೈಟ್ಗಳಿಲ್ಲ, 6 ತಿಂಗಳಿಂದ ಲೈಟ್ಗಳಿಲ್ಲ. ಮಶಾಣ ಇದು ದಾರಿಗಳು ರಸ್ತೆಗಳು ನೋಡ್ಬಿಟ್ರೆ ಓಡಾಡಕ್ಕೆ ಆಗೋದಿಲ್ಲ. ಚರಂಡಿಗಳು ನೋಡಿದ್ರೆ ಅವರು ಗೊತ್ತಿಲ್ಲ. ಹೆಣ್ಮಕ್ಳು ಒಂದು ಬಾಟ್ಲಿಗೆ 5 ರೂಪಾಯಿ 10 ರೂಪಾಯಿ ಕೊಟ್ಟು 4 ದಿನಕ್ಕೆ 5 ದಿನಕ್ಕೆ ನೀರುಗಳು ತಗೋಬೇಕು. ಯಾವ ಕಾಲೋನಿ ನಮ್ಮ ಅತಿ ಸಿಕ್ಕದಿಲ್ಲ, 5 ರೂಪಾಯಿ ಕೊಟ್ಟರೆ ನಾವು ಸಿಕ್ಕದಿಲ್ಲ. ಈ ಸಾರ್ವಜನಿಕರ ಸಮಸ್ಯೆಗಳನ್ನ ತಾವು ಆಗಿರ್ಬೋದು ಮಾನ್ಯ ಪೊಲೀಸ್ ಅಧಿಕಾರಿಗಳು ಇನ್ನೊಮ್ಮೆ ಕುಂದುಕೊರತೆ ಸಭೆಯಲ್ಲಿ ಸಾರ್ವಜನಿಕರನ್ನೆಲ್ಲ ಏನು ದಲಿತ ಕುಂದುಕೊರತೆ ಸಭೆ ಅಂತ ಕರೀತಾರೆ ಅದರಲ್ಲಿ ಸಾರ್ವಜನಿಕರ ಮಾನ್ಯ ದಂಡಾಧಿಕಾರಿಗಳು ತಾವು ತಾಯಿ ಸ್ಥಾನದಲ್ಲಿ ಇಡೀ ತಾಲೂಕಲ್ಲೆಲ್ಲಾನು ತಾವು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಸರ್ವರಿಗೂ ಸಮಬಾಳು ಕೊಡುವ ನಿಟ್ಟಿನಲ್ಲಿ ದಯಮಾಡಿ ನೀವು ಇದನ್ನು ನೀವು ಸ್ವೀಕಾರ ಮಾಡಿ ನಮಗೆ ಇದು ಕೊಡಬೇಕು. ಮತ್ತೆ ಶಿರಘಟ್ಟ ತಾಲೂಕಿನಲ್ಲಿ ಮಳ್ಳೂರು ಗ್ರಾಮದಲ್ಲಿ ಈಗ ನಮ್ಮ ಮನವಿ ಏನಿದೆ ಸ್ವೀಕರಿಸಿದ್ದೀನಿ. ನಮ್ಮ ಕಷ್ಟಗಳು ಏನಿದೆ ಅಂತ ತಾವೆಲ್ಲ ಹೇಳಿದ್ದೀರಾ. ಈಗ ಕೆಲವೊಂದು ಸಮಸ್ಯೆಗಳು ದಾರಿದು ಮತ್ತೆ ಏನಿದೆ ತುಂಬಾ ವರ್ಷಗಳಿಂದ ಪೆಂಡಿಂಗ್ ಉಳ್ಕೊಂಡಿರೋ ಸಮಸ್ಯೆಗಳು. ಸೊ ಫಸ್ಟ್ ಸ್ಮಶಾನಕ್ಕೆ ಯಾವುದಕ್ಕೆ ದಾರಿ ಇಲ್ಲ ಅಂತ ತಾವು ಹೇಳಿದ್ದೀರಾ. ಸರ್ವೇಯರ್ಗೆ ಅದನ್ನ ಕಳಿಸಿ ಒಂದು ದಾರಿ ಅನುಕೂಲ ಮಾಡಿ ಸ್ಮಶಾನದ ಯಾವುದಿದೆ ಅದಕ್ಕೆ ಫಸ್ಟು ಆದ್ಯತೆ ಮೇರೆಗೆ ಅದನ್ನ ಒಂದು ಕ್ರಮ ವಹಿಸ್ತೀವಿ ನಾವು. ಆಮೇಲೆ 94 ಸೀಟ್ ಅಂತ ಹೇಳ್ಬಿಟ್ಟು ತಾವು ಒಂದು ಹೇಳಿದ್ದೀರಾ. ಈಗ ಉಪಗ್ರಾಮ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಕಡೆ ಮಾಡ್ತಿದ್ದೀವಿ. ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲೇ 15,000 ಅಷ್ಟು ಹಕ್ಕುಪತ್ರಕ್ಕೆ ಯಾರ್ಯಾರು ಒಳಗಾಗಿದ್ದೀರೋ ಅವನ್ನೆಲ್ಲ ಗುರುತಿಸ್ಬಿಟ್ಟು ಎಲ್ಲ ಗ್ರಾಮಗಳಲ್ಲಿ ಗುರುತಿಸೋದಕ್ಕೆ ಕಾರ್ಯ ಆಗ್ತಿದೆ. ಇವಾಗ ಎಲ್ಲ ಊರಲ್ಲೂ ಮನೆಗೂ ಬಂದು ಅಲ್ಲಿ ಸರ್ವೇಯರ್ಸು ಅಳತೆ ಮಾಡ್ತಿದ್ದಾರೆ. ಸೊ ಉಪಗ್ರಾಮದಲ್ಲೇ ಮಾಡಿದ್ರೆ ತಾವು ಎಲ್ರಿಗೂ ಹಕ್ಕುಪತ್ರ ಸಿಗೋದ್ರೆ ನಾವು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸಿ ಅದಕ್ಕೂ ಮಾಡ್ತೀವಿ. ಕೋಡಿ ದುರಸ್ತಿ ಅಂತ ತಾವೆಲ್ಲ ಹೇಳಿದ್ದೀರಾ. 700 ಸರ್ವೆ ನಂಬರಲ್ಲಿ ಆಲ್ಮೋಸ್ಟ್ 600 ಸರ್ವೆ ನಂಬರ್ ಕೋಡಿ ದುರಸ್ತಿ ನಮ್ಮ ಕಡೆಯಿಂದ ಆಗಿ ಅಳತೆ ಸ್ಟೇಜಲ್ಲಿ ಏನಿದೆ ಎಲ್ಲ ಸರ್ವೆ ನಂಬರ್ಗಳಿದೆ. ಸೊ ಮಿಕ್ಕಿದ್ದೇನಿದೆ ನಾನು ಇನ್ನು ಒಂದು 2 ತಿಂಗಳ ಕಾಲದಲ್ಲಿ ಅವನ್ನು ಮುಕ್ತಾಯಿಸಿ ಎಲ್ಲರಿಗೂ ಬೇಗ ನಮ್ಮ ಕೆಲಸಗಳೆಲ್ಲ ಯಾವ್ಯಾವಿದೆ ನಮ್ಮ ಕಡೆಯಿಂದ ಏನಿದೆ ತಮಗೆ ಸಹಾಯ
ಸಹಾಯ ಮಾಡೋದಕ್ಕೆ ಸದಾ ಇರ್ತೀವಿ. ಏನಿವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಜಾಂಬವ ಯುವ ಸೇನೆ ಸಂಘಟನೆ ಮನವಿಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಎಲ್ಲ ಸಾರ್ವಜನಿಕರ ಸಮಸ್ಯೆಗಳನ್ನ ನಾವು ಬಗೆಹರಿಸಿವೆ ಅಂತೇಳಿ, ಇದು ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಮಾನ್ಯ ತಾಯಿ ಸ್ವರೂಪದಲ್ಲಿರುವಂತಹ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಜಾಂಬವ ಯುವ ಸೇನೆ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿ ನಮ್ಮ ಶಿಲ್ಘಟ್ಟ ಟೌನಿನ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಾದಂತಹ ಆನಂದ್ ಕುಮಾರ್ ಸಾಹೇಬ್ರಿಗೂ ಕೂಡ ನಮ್ಮ ಅಭಿನಂದನೆ ಹೇಳ್ತಾ